ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಾಂಸ್ಕೃತಿಕ ನಾಯಕರಾಗಿ ವಿಶ್ವಗುರು ಬಸವಣ್ಣ ಅಂತಕ್ಕಂಥ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಚನ ನೀಡಲು ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ವಚನಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಂಥ ಭಕ್ತಿಪೂರ್ವಕ ಪ್ರಣಾಮ ಅರ್ಪಿಸಿ, ಹಾಗೂ ಪರಮ ಪೂಜ್ಯ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಂಥ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವಾಮದೇವಪ್ಪನವರೇ, ಹಾಗೂ ಸಿ ಪಾಟೀಲ್ರವರೇ, ಡಾಕ್ಟರ್ ಮಹೇಶ್ ಜೋಶಿಯವರೇ, ಹಾಗೂ ಈ ಒಂದು ಸಭೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳೇ, ಹಾಗೂ ಎಲ್ಲ ಶರಣೀಯರೇ, ಇದು ಪರ್ಯಂತರವಾಗಿ ಪ್ರಾಸ್ತಾವಿಕವಾಗಿ ವಿಶ್ವಗುರು ಬಸವಣ್ಣನವರ ಬಗ್ಗೆ ಬಹಳ ಸವಿಸ್ತಾರವಾಗಿ ಹೇಳ್ಕೊಂಡು ಬಂದರು. ಬಸವಣ್ಣನವರು ಇವತ್ತು ಕರ್ನಾಟಕ ಸರ್ಕಾರ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಬಿರುದನ್ನು ಕೊಟ್ಟು ಗೌರವಿಸಬೇಕಾದರೆ ಅದರ ಹಿಂದೆ ಸಾಕಷ್ಟು ಶ್ರಮ ಇದೆ ಅಂತ ತಿಳ್ಕೊಂಡು. ಯಾಕಂದರೆ ಬಸವಣ್ಣವರು ಯಾವ ಜಾತಿ ಮತ ಭೇದವಿಲ್ಲದೆ ಕಲ್ಯಾಣದಲ್ಲಿ 196 ಗಣಗಳಿಗೆ ನಿತ್ಯ ಅನ್ನ ಪ್ರಸಾದವನ್ನು ಕೊಡುವುದರ ಮುಖಾಂತರ ಜ್ಞಾನದ ದಾಸೋಹವನ್ನು ಕೊಟ್ಟು ಅವರನ್ನು ಸಮಾಜದಲ್ಲಿ ಒಂದು ಗೌರವಿತವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಂದರೆ ವಿಶ್ವಗುರು ಬಸವಣ್ಣವರು ಅಂತ ತಿಳ್ಕೊಂಡು. ಯಾಕಂದರೆ ಬಸವಣ್ಣವರ ವಚನಗಳನ್ನು ನಾವು ನೋಡಿದಾಗ ಅವರು ಯಾವ ಮಟ್ಟದಲ್ಲಿ ವಚನ ಸಾಹಿತ್ಯವನ್ನು ನೋಡಿದಾಗ ಅವರು ಎಷ್ಟು ವಚನದಲ್ಲಿ ನಿಗೂಢವಾಗಿರ್ತಕ್ಕಂಥ ಅರ್ಥವನ್ನು ಇಟ್ಟಿದ್ದಾರೆ ಅಂತ ತಿಳ್ಕೊಂಡು. ಮೊದಲೇ ಹೇಳಿದರು ಸಪ್ತಶೀಲಗಳು ಅಂತ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದಿರು ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ. ನೋಡಿ, ಸಪ್ತಶೀಲಗಳು ಅಂತ ತಿಳ್ಕೊಂಡು. ಯಾಕಂದರೆ ಇಲ್ಲಿ ಯಾರು ಕೂಡ ಮೇಲೂ ಇಲ್ಲ ಕೀಳು ಇಲ್ಲ, ಎಲ್ಲರೂ ಕೂಡ ಸರಿಸಮಾನವಾಗಿ ಈ ಸಮಾಜದಲ್ಲಿ ಬದುಕಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ನೋಡಿರ್ತಕ್ಕಂಥವ್ರು ಯಾರು, ಮೇಲು ಕೀಳು ಅನ್ನೋದೇ ಸರಿಸಮಾನವಾಗಿ ನೋಡಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ವಿಶ್ವಗುರು ಬಸವಣ್ಣವರು ಅಂತ ತಿಳ್ಕೊಂಡು. ಅಲ್ಲಿ ಹೇಳ್ತಾ ಇದ್ದಾರೆ ಅವರು, ನಾದಪ್ರಿಯ ಶಿವನೆಂಬರು ನಾದಪ್ರಿಯನಲ್ಲ ನಮ್ಮ ಶಿವನು, ವೇದಪ್ರಿಯ ಶಿವನೆಂಬರು ವೇದಪ್ರಿಯನಲ್ಲ ನಮ್ಮ ಶಿವನು, ನಾದವ ಮಾಡಿದ ರಾವಣನಿಗೆ ಅರೆ ಆಯುಷ್ಯ ಆಯಿತು, ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು, ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥ ಬಸವಣ್ಣವರು ಹೇಳಿದ ಹಾಗೆ ಅವ್ರು ಏನಪ್ಪ ಅಂತಂದ್ರೆ ಭಗವಂತ ಅಥವಾ ಕೂಡಲ ಸಂಗಮ ಏನನ್ನು ಅಪೇಕ್ಷೆ ಪಡ್ತಾನಪ್ಪ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಧನ ಕನಕ ವಸ್ತು ವಾಹನಾದಿಗಳನ್ನ ಅಪೇಕ್ಷೆ ಪಡೋದಿಲ್ಲ. ಅವನು ನಮ್ಮಲ್ಲಿರ್ತಕ್ಕಂಥ ಅನನ್ಯವಾಗಿರ್ತಕ್ಕಂಥ ಭಕ್ತಿಯನ್ನೇ ಅಪೇಕ್ಷೆ ಪಡ್ತಾನೆ ಅಂತ ತಿಳ್ಕೊಂಡು ಭಕ್ತಿ ಭಂಡಾರಿ ಬಸವಣ್ಣ ಅಂತಕ್ಕಂಥ ಬಿರುದನ್ನು ಪಡೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ವಿಶ್ವಗುರು ಬಸವಣ್ಣವರು ಅಂತ ತಿಳ್ಕೊಂಡು. ಯಾಕಂದರೆ ಪ್ರತಿಯೊಬ್ಬರು ಕೂಡ ನಮಗೆ ಏನು ಬೇಕು, ಮುಖ್ಯವಾಗಿ ಸಂಸ್ಕಾರ ಅಂತಕ್ಕಂಥದ್ದು ಬೇಕು, ಭಕ್ತಿ ಅಂತಕ್ಕಂಥದ್ದು ಬೇಕು. ಭಕ್ತಿ ಇದ್ದಾಗ ಸಂಸ್ಕಾರ ಅಂತ ಇದ್ದಾಗ ಇಂಥ ವಚನಗಳು ಹುಟ್ಟಾಕಲಿಕ್ಕೆ ಸಾಧ್ಯ, ಅಂತ ವಚನಗಳು ನಮ್ಮ ಬಾಯಿಂದ ಬರಲಿಕ್ಕೆ ಸಾಧ್ಯ. ನಮಗೆ ಸಂಸ್ಕಾರನೇ ಇಲ್ಲ, ಭಕ್ತಿನೇ ಇಲ್ಲ ಅಂತಂದರೆ ವಚನಗಳು ನಮ್ಮಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು. ಅದಕ್ಕೆ ಇಲ್ಲಿ ಏನು ಮಾಡಿದ್ರು ಬಸವಣ್ಣವರು ಅಂದ್ರೆ ಭಕ್ತಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಕೊಟ್ಟರು. ಭಕ್ತಿನೇ ನಮ್ಮನ್ನೇನು ಮಾಡೋದು ರಕ್ಷಣೆ ಮಾಡ್ತದೆ ಅಂತ ತಿಳ್ಕೊಂಡು. ಅದಕ್ಕೆ ಇಲ್ಲಿ ಹೇಳಿದ್ರು, ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನುವುದಯ್ಯ, ನೀನು ಒಲಿದರೆ ವಿಷವು ಅಮೃತ ಹೋದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ಪೋ ನೋಡು ಕೂಡ ಸಂಗಮ ದೇವ ಅಂತಕ್ಕಂಥ ವಚನವನ್ನು ಕೂಡ ಹೇಳಿದರು. ಯಾಕಂದರೆ ಎಲ್ಲವನ್ನು ನಾವು ಏನು ಮಾಡಬೇಕು, ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅವರು ಸಾಕಷ್ಟು ವಚನಗಳನ್ನು ಮಾಡಿದರು. 196 ಗಣಗಳಿಗೆ ಪ್ರಸಾದವನ್ನು ಕೊಡ್ತಾ ಇದ್ದರೂ ಕೂಡ ನಾ ಇಷ್ಟೆಲ್ಲ ಗಣಗಳಿಗೆ ಪ್ರಸಾದ ಕೊಡ್ತಾರೆ ಅಂತ ಒಂದು ಸಣ್ಣ ಅಹಂಕಾರ ಬಂದದ್ದನ್ನು ಯಾರು ಅದನ್ನು ಪರಿಹಾರ ಮಾಡಿದರು ಅಂದರೆ ಅಲ್ಲಮ ಪ್ರಭುಗಳು ಪರಿಹಾರ ಮಾಡಿದರು. ಯಾಕಂದರೆ ಅಹಂಕಾರ ಅಂತಕ್ಕಂಥದ್ದು ಬಹಳ ಕೆಟ್ಟ ಅಂತ ತಿಳ್ಕೊಂಡು ಎಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಗುರುವೇ ಎಲ್ಲದೂ ನೀನೇ ಅಂತ ತಿಳ್ಕೊಂಡು ಯಾರು ಬಸವಣ್ಣವರು ಕೂಡಲ ಸಂಗಮನಾಥನಿಗೆ ಶರಣಾಗತರಾದರೂ ಅವರಿಗೇನಾಯ್ತಪ್ಪ ಅಂದ್ರೆ
ಭಕ್ತಿಯಿಂದ ಶರಣಾಗತರಾದರೂ ಎಲ್ಲ ಗಣಗಳು ಕೂಡ ತೃಪ್ತಿ ಪಟ್ಟದ್ದು ಅಂತ. ಅದಕ್ಕೆ ಅವನ ಒಲಿಮೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕಂತ ತಿಳ್ಕೊಂಡು, ನೀನು ಒಲಿದರೆ ಕೊರಡು ಕೊನರುವುದಯ್ಯ. ಹೇ ಭಗವಂತ, ನಿನ್ನ ಒಲಿಮೆ ಆಯ್ತು, ನಿನ್ನ ಕೃಪೆ ಆಯ್ತಪ್ಪ ಅಂದ್ರೆ ಎಂಥ ಒಣ ಮರವು ಕೂಡ ಏನಾಕತ್ತಂತ ಚಿಗುರೊಳಿದೆ. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಎನ್ನುವುದಯ್ಯ. ಬರಡು ಆಗಿರ್ತಕ್ಕಂಥ ಆಕಳು ಕೂಡ ಏನಾಕತ್ತೆ ಅಂದ್ರೆ ಹಾಲನ್ನು ಕರೆಯುವಂಥ ಸಾಮರ್ಥ್ಯ ಬರ್ತದೆ. ನೀನು ಒಲಿದರೆ ವಿಷವು ಅಮೃತ ಹೋದಯ್ಯ, ವಿಷವು ಕೂಡ ಅಮೃತ ಆಕತಿ. ನೀನು ಒಲಿದರೆ ಸಕಲ ಪಡಿ ಪದಾರ್ಥ, ನೀನೇನು ಅಪೇಕ್ಷೆ ಪಡ್ತೀಯ ಎಲ್ಲವೂ ಕೂಡ ನಿನ್ನ ಇದರಲ್ಲಿರ್ಪವು ಕೂಡ ಸಂಗಮದೇವ ಅಂತಕ್ಕಂಥ ಮಾತನ್ನು ಬಸವಣ್ಣ ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಆ ರೀತಿಯಾಗಿ ನಾವು ಭಗವಂತನಿಗೆ ಅಥವಾ ಭಗವಂತನಿಗೆ ಗುರುಗಳಿಗೆ ಶರಣಾಗತರಾದಾಗ ಎಲ್ಲವನ್ನು ಕೂಡ ಅವರಿಗೆ ಅರ್ಪಣೆ ಮಾಡಿದಾಗ ಎಲ್ಲವೂ ಕೂಡ ಆಗಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು, ಅದಕ್ಕೆ ಪ್ರತಿಯೊಬ್ಬ ಜೀವಿ ನಾವೇನು ಮಾಡ್ತಾ ಇದ್ದೀವಿ, ಸುಖವನ್ನೇ ಬಯಸ್ತೇವೆ, ಯಾರು ಕೂಡ ದುಃಖವನ್ನು ಬಯಸೋದಿಲ್ಲ. ಪ್ರತಿಯೊಬ್ಬರು ಜೀವಿಯೂ ಕೂಡ ಹುಟ್ಟಿಗಿರ್ತಕ್ಕಂಥ ಮಾನವ ಸುಖವನ್ನೇ ಬಯಸ್ತಾನ, ಆದರೆ ಕಷ್ಟವನ್ನು ಯಾರೂ ಬಯಸೋದಿಲ್ಲ. ಆದರೆ ಸುಖ ಕೊಡುವುದು ಯಾವುದು ಅಂತಕ್ಕಂಥದ್ದು ಮೊದಲು ನಮಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಬಸಕ ಎಲವಿನೋಳ್ ರಮೆ ಇಪ್ಪಂತೆ ಹೆಂಗಾಗಿದೆ ನಮ್ಮ ಬದುಕು ಅಂತಕ್ಕಂಥದ್ದು. ಈ ಸಮಾಜದಲ್ಲಿ ನಮ್ಮ ಬದುಕು ಹೇಗಿದೆ ಅಂದರೆ, ಬಸಕ ಎಲವಿನೋಳ್ ರಮೆ ಇಪ್ಪಂತೆ ಅಂತ. ಯಾಕಂದರೆ ಒಂದು ನಾಯಿ ಇರ್ತೈತಿ, ನಾಯಿ ಏನು ಮಾಡ್ತೈತಿ, ಒಂದು ಒಣ ಎಲ ಅಥವಾ ಕಚ್ಕೊಂಡು ಏನು ಮಾಡ್ತೈತಿ, ಒಂದು ಬಣವಿ ಸಂಧ್ಯಾ ಹೋಗಿ ಕುತ್ಕೊಂಡು ಅದನ್ನು ಕಟ ಅಂತ ಕಡಿತಾ ಇರ್ತೈತಿ. ಕಡ್ದು ಅದೇನಾಗ್ತೈತಿ, ಒಣ ಇಲ್ಲ, ಅದರಲ್ಲಿ ಏನೂ ಕೂಡ ಸ್ವಾದ ಇಲ್ಲ, ರಸ ಇಲ್ಲ. ತನ್ನ ವಸುಡೆ ಗಾಯಾಗಿ ತನ್ನ ರಕ್ತವೇ ತನ್ನ ನಾಲಿಗೆಯ ಮೇಲೆ ಬಿದ್ದಾಗ ಇದೇ ರುಚಿ ಅಂತ ತಿಳ್ಕೊಂಡು ಹೆಂಗೆ ಅದನ್ನು ಭ್ರಮಿಸೈತಿ, ಹಾಗೆ ನಾವು ಕೂಡ ಏನು ಮಾಡಿದೇವಿ, ಈ ಕಾಣ್ತಕ್ಕಂಥ ಪ್ರಪಂಚನೇ ಏನೋ ಸತ್ಯ, ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯಾದಿಗಳ ಸತ್ಯ ಅಂತ ತಿಳ್ಕೊಂಡು ಅವೇ ನಮಗೆ ಸುಖವನ್ನು ಕೊಡುವಂತ ತಿಳ್ಕೊಂಡು ಅವನ್ನ ಬೆನ್ನತ್ತಿ ಹೋಗಿದ್ದೇವಲ್ಲ, ಅದರಿಂದ ಯಾವ ಸುಖ ಇಲ್ಲಪ್ಪ. ಇನ್ನು ನಿಜವಾಗಿರ್ತಕ್ಕಂಥ ಸುಖ ಬೇಕಪ್ಪ ಅಂದ್ರೆ ನೀ ಯಾರಿಗೆ ಶರಣಾಗತಾಗಬೇಕು, ಭಗವಂತನಿಗೆ ಶರಣಾಗತಾಗಬೇಕು, ಗುರುವಿಗೆ ಶರಣಾಗತಾಗಬೇಕು, ವಚನಗಳ ಏನು ಸಾಹಿತ್ಯದ ಮೊರೆ ಹೋಗಬೇಕು. ಅಂದಾಗ ಮಾತ್ರ ನಿನಗೆ ಸುಖ ಅಂತಕ್ಕಂಥ ಸಿಗ್ತತಿ, ಇಲ್ಲಾಂದರೆ ಸುಖ ಅಂತಕ್ಕಂಥ ಸಿಗೋದಿಲ್ಲ ಅಂತ ತಿಳ್ಕೊಂಡು ಬಸವಣ್ಣ ಕನ್ನಡದಲ್ಲಿ ಅನೇಕ ವಚನಗಳನ್ನು ಬರೆಯುವುದರ ಮುಖಾಂತರ ನಮ್ಮ ಕನ್ನಡದ ಸಾಮರ್ಥ್ಯವನ್ನು ಹೆಚ್ಚಿಸತಕ್ಕಂಥ ಕೀರ್ತಿ ಯಾರಿಗೆ ಸಲ್ತತಿ ಅಂದರೆ ಬಸವಣ್ಣವ್ರಿಗೆ ಸಲ್ತತಿ. ಅನೇಕರಾದರು, ಬಸವಣ್ಣವ್ರು ಅಷ್ಟೇ ಅಲ್ಲ, ಕನ್ನಡದಲ್ಲಿ ಅನೇಕ ಗದ್ಯಗಳನ್ನು ಬರೆದಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕವಿಗಳದಾರ. ಅವೆಲ್ಲವೂ ಕೂಡ ಗ್ರಂಥಗಳು ನಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿರಬೇಕು, ಶ್ರೀಮನ್ ನಿಜಗುಣ ಶಾಸ್ತ್ರ ಅಂತಕ್ಕಂಥ ಒಂದಿದೆ ಅದ್ವೈತದಲ್ಲಿ. ಅದು ಯಾವುದಪ್ಪ ಅಂದರೆ ಕೈವಲ್ಯ ಪದ್ಧತಿ ಅಂತಕ್ಕಂಥ ಗ್ರಂಥ. ಅದರಲ್ಲಿ ಕೂಡ ಕನ್ನಡದಲ್ಲಿ ಸಾಕಷ್ಟು ನಿಗೂಢವಾಗಿರ್ತಕ್ಕಂಥ ಅರ್ಥವನ್ನು ಇಟ್ಟುಕೊಂಡು ಪದ್ಯಗಳನ್ನು ಕೂಡ ರಚನೆ ಮಾಡಿದರು. ಅಲ್ಲಿ ಮೊದಲು ಹೇಳ್ತಾರೋ, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ ಅಂತಕ್ಕಂಥ ಎಷ್ಟು ಚೆಂದ ನೋಡಿ, ಕನ್ನಡದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಶ್ರೀಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು, ಹರನಡಿವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರುಳು ನೀತಿವಿಧನಾಗು, ಪೊರೆ ಪೋರ್ತಿದರನೆಂದು ಬೆಸಸುವ ನಿಂದಿಸಿ ನುಡಿಯದಿರಾರನು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರೆ. ಅವೆಲ್ಲವನ್ನು ಕೂಡ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು, ನಮ್ಮ ಜೀವನ ಅಂತಕ್ಕಂಥದ್ದು ಸಾರ್ಥಕವಾಗಿರ್ತಕ್ಕಂಥ ಜೀವನ ಆಕತಿ. ನಮ್ಮಲ್ಲಿ ಎಲ್ಲಕ್ಕೆ ಏನಾಗಿಬಿಟ್ಟವಪ್ಪ ಅಂದ್ರೆ ರಾಗ ದ್ವೇಷಗಳು ತುಂಬಿಕೊಂಡು ಅವು ಬೇರೆ ಇವನು ಬೇರೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ನಾವೆಲ್ಲ ದುಃಖಿಗಳಾಗಿದ್ದೀವಿ. ಯಾವಾಗ ನಾವೆಲ್ಲರೂ ಒಂದೇ ಅಂತಕ್ಕಂಥ ಸರಿ ಸಮಾನವಾಗಿರ್ತಕ್ಕಂಥ ಭಾವನೆ ಬರೋದಿಲ್ಲ, ಅಲ್ಲಿವರೆಗೆ ನಮಗೆ ಶಾಶ್ವತವಾಗಿರ್ತಕ್ಕಂಥ ಸುಖ ಅಂತಕ್ಕಂಥದ್ದು ಸಿಗೋದಿಲ್ಲ. ಆ ದೃಷ್ಟಿಯಿಂದ ಬಸವಣ್ಣವರು ಏನು ಮಾಡಿದರು, ಎಲ್ಲರನ್ನೂ ಕೂಡ ಎಲ್ಲಲ್ಲಿ ಕೂಡ ಯಾರದಾನ, ಭಗವಂತನದಾನ, ಪ್ರತಿಯೊಬ್ಬ ಜೀವಿಯಲ್ಲಿ ಕೂಡ ಪರಮಾತ್ಮನೇ ಅದಾನ ಅಂತ ತಿಳ್ಕೊಂಡು ಎಲ್ಲರನ್ನು ಸರಿಸಮಾನವಾಗಿ ಬಸವಣ್ಣವರು ಕಂಡದಕ್ಕೆ ಇವತ್ತು ಅವ್ರು ಏನಾದರೂ ವಿಶ್ವಗುರು ಬಸವಣ್ಣ ಅಂತಕ್ಕಂಥ ಕೀರ್ತಿಗೆ ಪಾತ್ರರಾದ್ರಂತೆ ಅಂತ ಹೇಳಲಿಕ್ಕೆ ತಪ್ಪಾಗೋದಿಲ್ಲ ಅಂತ ತಿಳ್ಕೊಂಡು ಅಂಥ ಬಸವಣ್ಣನವರ ಒಂದು ವಚನ ಸಾಹಿತ್ಯವನ್ನು ಇವತ್ತು ತಾವೆಲ್ಲರೂ ಕೂಡ ಚಿಂತನಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಇದು ನಿನ್ನಿಂದ ಪರ್ಯಂತರವಾಗಿ ಏನು ಕನ್ನಡ ಸಾಹಿತ್ಯ ಕನ್ನಡದ ಬಗ್ಗೆ ಏನು ಮಾತಾಡ್ತಾ ಇದ್ದೀರಿ, ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಕನ್ನಡಕ್ಕೆ ಎಷ್ಟು ಅಗಾಧವಾದ ಶಕ್ತಿ ಇದೆ ಅಂತ ತಿಳ್ಕೊಂಡು. ನಾವೆಲ್ಲ ಏನು ಮಾಡಿಬಿಟ್ಟು ಕನ್ನಡ ಅಂದ ತಕ್ಷಣ ಅದೊಂದು ಕೀಳು ಅಂತಕ್ಕಂಥ ಭಾವನೆ ನಮಗೆ ಬಂದುಬಿಡೋದು. ಯಾಕಂದರೆ ಇಂಗ್ಲೀಷ್ ಮಾತಾಡಿದರೆ ಅಥವಾ ಹಿಂದಿ ಮಾತಾಡಿದರೆ ಅವನು ದೊಡ್ಡ ವ್ಯಕ್ತಿ, ಕನ್ನಡ ಮಾತಾಡಿದರೆ ಅವನೊಬ್ಬ ಸಣ್ಣ ವ್ಯಕ್ತಿ ಅಂತಕ್ಕಂಥ ಭಾವನೆ ಬಂದೈತಿ. ಇಲ್ಲೆಲ್ಲ ನಾವು ವಿಚಾರ ಮಾಡಿ ವೇದಿಕೆಯಲ್ಲಿ ಆಗಿರ್ಬೋದು ಹಾಗೂ ಈ ಸಭೆಯಲ್ಲಿ ಎಲ್ಲರೂ ಕೂಡ ಕನ್ನಡ ಅಭಿಮಾನಿಗಳಿದ್ದೀರಿ. ಆದರೆ ನಾವೇ ಅರ್ಥ ಮಾಡ್ಕೋಬೇಕು ಕನ್ನಡಕ್ಕೆ ನಾವು ಎಷ್ಟು ಬೆಲೆ ಕೊಡ್ತಾ ಇದ್ದೇವೆ ಅಂತ ತಿಳ್ಕೊಂಡು. ನಾವೊಂದು ಸಿಗ್ನೇಚರ್ ಮಾಡಬೇಕಾದ್ರೂ ಕೂಡ ನಾವು ಎದ್ರ ಸಿಗ್ನೇಚರ್ ಮಾಡ್ತಾವ್ರಿ,
ಇವತ್ತು ಬ್ಯಾಂಕಿಗೆ ಹೋಗ್ರಿ, ಬ್ಯಾಂಕಿಗೆ ಒಂದು ಚಾನಲ್ ತುಂಬಬೇಕಾದ್ರೆ ಅಥವಾ ಸಿಗ್ನೇಚರ್ ಮಾಡಬೇಕಾದ್ರೆ ನಾವು ಎದರಲ್ಲಿ ಸಿಗ್ನೇಚರ್ ಮಾಡ್ತೀವಿ? ಇಂಗ್ಲೀಷ್ನಲ್ಲಿ ಸಿಗ್ನೇಚರ್ ಮಾಡ್ತೀವಿ. ಯಾಕೆ ಕನ್ನಡದಲ್ಲಿ ಮಾಡ್ಬೋದಲ್ಲ? ಕನ್ನಡದಲ್ಲಿ ಮಾಡಿರಿ. ಯಾಕೆ ಕನ್ನಡದಲ್ಲಿ ಸಿಗ್ನೇಚರ್ ಮಾಡಿದ್ರೆ, ಕನ್ನಡದಲ್ಲಿ ನಾವು ಚಾನಲ್ ತುಂಬಿದರೆ ನಾವು ಸಣ್ಣವರು ಅಂತಕ್ಕಂಥ ಭಾವ ನಮಗೆ ಬಂದದ್ದು. ಹಾಗಾದ್ರೆ ಕನ್ನಡಕ್ಕೆ ಏನಿಲ್ಲ, ಬೆಲೆ ಇಲ್ಲ ಅಂತಕ್ಕ ನಾವೇ ಏನು ಮಾಡ್ತಾಯಿದ್ದೀವಿ? ಸೃಷ್ಟಿ ಮಾಡ್ತಾಯಿದ್ದೇವೆ. ಅದಕ್ಕೋಸ್ಕರವಾಗಿ ಕನ್ನಡದ ಶ್ರೇಷ್ಠತೆ, ಕನ್ನಡದ ಪ್ರಾಮುಖ್ಯತೆ ಉಳಿಬೇಕಾದ್ರೆ ನಾವೇನು ಮಾಡಬೇಕು? ಸಣ್ಣ ಎಲ್ಲ ನಮ್ಮ ಮರಿ ಮಕ್ಕಳಿಗೆ ಕೂಡ ನಾವು ಕೂಡ ಏನು ಮಾಡಬೇಕು? ಕನ್ನಡದ ಬಗ್ಗೆ ಹೆಚ್ಚಿನ ಅಭಿಮಾನ ಇಟ್ಟುಕೊಂಡು ನಾವು ಕನ್ನಡದಲ್ಲಿ ವ್ಯವಹಾರ ಮಾಡಿದರೆ, ಇವತ್ತು ನೋಡಿ ಇಷ್ಟೆಲ್ಲ ಇಂಗ್ಲೀಷ್ ಸ್ಕೂಲ್ಗಳು ಎಲ್ಲೆಲ್ಲಿ ಕೂಡ ಏನಾಗಿದ್ದಾವೆ? ತಲೆ ಎತ್ತಿದವು. ಕನ್ನಡ ಸ್ಕೂಲ್ಗಳು, ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಬೆರಳ ಎಣಿಕೆಯಷ್ಟು ಮಕ್ಕಳದಾವು. ಇವತ್ತೆಲ್ಲ ಸಾಹಿತಿಗಳೆಲ್ಲ ಅದಿರಿ, ಸಾಹಿತಿಗಳ ಮಕ್ಕಳು ನೀವು ಕೂಡ ವಿಚಾರ ಮಾಡಿರಿ. ನಮ್ಮ ಮಕ್ಕಳು ಕೂಡ ಏನಿದಾವೆ? ಎಲ್ಲಿದಾವೆ ನಮ್ಮ ಮಕ್ಕಳು ಕೂಡ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇರ್ತಾವೆ. ಇನ್ನು ಕನ್ನಡ ಅಭಿವೃದ್ಧಿ ಆಗಲಿಂದ ಎಲ್ಲಿ ಆಕತಿ? ಆಗಕ್ಕೆ ಸಾಧ್ಯನೇ ಇಲ್ಲ. ನಾವು ಮೊದಲು ನಾವು ಕನ್ನಡಕ್ಕೆ ಬೆಲೆಯನ್ನು ಕೊಟ್ಟಾಗ ನಮ್ಮ ಪರಿವಾರದವರೇನು ಬೆಲೆ ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಕನ್ನಡ ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಕ್ಕೋಸ್ಕರವಾಗಿ ತಮ್ಮ ಜೀವನವನ್ನೇ ಕನ್ನಡಕ್ಕೋಸ್ಕರ ಮುಡಿಪಾಗಿಟ್ಟರು ಅಂತ ನಾವೆಲ್ಲರೂ ಕೂಡ ಆ ರೀತಿ ನಾವು ಕೂಡ ಕನ್ನಡಿಗರು, ಕನ್ನಡದ ಬೆಂಬಲ, ಕನ್ನಡಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಂತ ಪ್ರತಿಜ್ಞೆ ಇವತ್ತೇ ನಾವು ಮಾಡಿದ್ದಕ್ಕರಿಯಾದ್ರೆ ಕನ್ನಡನ ಉಳಿಸ್ಲಿಕ್ಕೆ ಸಾಧ್ಯ, ಕನ್ನಡವನ್ನು ಬೆಳೆಸ್ಲಿಕ್ಕೆ ಸಾಧ್ಯ. ಇವತ್ತೆಲ್ಲ ನೀವು ಪೇಪರಲ್ಲಿ ನೋಡ್ತಿರ್ಬೋದು. ಇವತ್ತು ಬೆಳಗಾವಿ ಏನಾಗ್ತಾ ಇದೆ ರೀ? ಮಹಾರಾಷ್ಟ್ರಕ್ಕೆ ಸೇರ್ತಾ ಇದೆ. ಯಾಕೆ ಸೇರ್ತಾ ಇದೆ? ನಮಗೆ ಬೇರೆ ಬೇರೆ ಭಾಷೆಗಳ ಅಭಿಮಾನ ಇರೋದ್ರಿಂದ, ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದೇ ಇರೋದರಿಂದ ಇಂಥ ಎಲ್ಲ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು, ಕನ್ನಡ ಇನ್ನೂ ಅಭಿವೃದ್ಧಿ ಹೊಂದಬೇಕು. ಯಾಕಂದರೆ ಹಿಂದಿನ ಎಲ್ಲ ವಚನಗಳನ್ನು ನೋಡಿದರೆ ಎಷ್ಟೊಂದು ಕನ್ನಡಕ್ಕೆ ಶ್ರೀಮಂತಿಕೆ ಇದೆ ಅಂತ ತಿಳ್ಕೊಂಡು ಎಷ್ಟು ಶ್ರೀಮಂತಿಕೆ ಇದೆ, ಅದು ಯಾವುದು ಕೂಡ ನಮಗೆ ಅರ್ಥ ಆಗ್ತಾಯಿಲ್ಲ. ನಾವು ಏನಾಗಿದೆ, ಪರರ ಒಂದು ಭಾಷೆಗೆ ಏನಾಗಿಬಿಟ್ಟಿದ್ದೇವೆ ಅಂದರೆ ಪ್ರೀತಿಗೆ ಪಾತ್ರರಾಗಿ ಅವುಗಳಲ್ಲೇ ನಾವೇನು ಮಾಡಿಬಿಟ್ಟೇವೆ, ಅವೇ ಹೆಚ್ಚು ಅಂತ ತಿಳ್ಕೊಂಡು ಕನ್ನಡವನ್ನು ತಿರಸ್ಕಾರ ಮಾಡೋದ್ರಿಂದ ನಮ್ಮ ಕನ್ನಡ ಅಂತಕ್ಕಂಥದ್ದು ಇಂಥ ಒಂದು ಸಣ್ಣ ಪರಿಸ್ಥಿತಿಗೆ ಒಳಗಾಗಿದೆ. ಅದಕ್ಕೋಸ್ಕರ ಕನ್ನಡದ ಹಿರಿಮೆ, ಕನ್ನಡದ ಒಲಮೆ ಹಾಗೂ ಕನ್ನಡದ ಪ್ರೀತಿ ವಾತ್ಸಲ್ಯ ನಾವು ಅಭಿಮಾನ ಬೆಳಿಬೇಕಾದ್ರೆ ನಾವು ಮೊದಲು ಏನು ಮಾಡಬೇಕು? ಕನ್ನಡವನ್ನು ಪ್ರೀತಿಸಬೇಕು. ಮೊದಲು ನಾವು ಕನ್ನಡ ಪ್ರೀತಿಸಬೇಕು. ನಾವು ಕನ್ನಡವನ್ನು ಪ್ರೀತಿಸಿದರೆ ನಾವು ಕರ್ನಾಟಕವನ್ನು ಪ್ರೀತಿಸಿದಂತೆ ಅಂತ ತಿಳ್ಕೊಂಡು ಆ ರೀತಿ ಎಲ್ಲ ಇವತ್ತು ಸೇರಿರ್ತಕ್ಕಂಥ ಕನ್ನಡ ಅಭಿಮಾನಿಗಳು ಹಾಗೂ ಎಲ್ಲ ಕನ್ನಡ ಸಾಹಿತಿಗಳು ನಾವೆಲ್ಲರೂ ಕೂಡ ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಉಳಿಸೋಣ. ಹಾಗೂ ಏನು ಇವತ್ತು ಬಸವಣ್ಣವರು, ವಿಶ್ವಗುರು ಬಸವಣ್ಣವರು ಕನ್ನಡದ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಬಿರುದನ್ನು ಪಡ್ಕೊಂಡರಲ್ಲ, ಅವ್ರಿಗೆ ಗೌರವವನ್ನು ನಾವು ಸ್ವಲ್ಪ ಆದರೂ ಕೊಡಬೇಕಾದ್ರೆ ನಾವು ಕನ್ನಡದಲ್ಲಿ ವ್ಯವಹಾರವನ್ನು ಮಾಡುವುದನ್ನು ಇವತ್ತಿನಿಂದ ರೂಢಿಸ್ಕೊಳ ಅಂತ ತಿಳ್ಕೊಂಡು ಇವತ್ತು ನಾವು ಬ್ಯಾಂಕಿಗೆ ಹೋಗ್ತೀವಿ, ಚೆನ್ನಾಗಿ ಇಂಗ್ಲೀಷ್ನಲ್ಲಿ ತುಂಬ್ತೇವೆ. ಯಾಕೆ ತುಂಬ್ತೇವೆ ಅಂದ್ರೆ ಅವನಿಗೆ ಓದಕ್ಕೆ ಬರಲ್ಲ ಅಂತ ತಿಳ್ಕೊಂಡು. ಯಾಕೆ ಬರೋದಿಲ್ಲ? ನೀವು ತುಂಬ್ರಿ. ಹೀಗೆ ಎಲ್ಲರೂ ಕೂಡ ಅದನ್ನೇ ನೀವು ರೂಢಿ ಮಾಡಿಕೊಂಡ್ರೆ ಅಂದರೆ ಅವನು ಕೂಡ ಮತ್ತೆ ಏನಾಗಬೇಕಾಗತಿ? ಕನ್ನಡಿಗನೇ ಆಗಬೇಕಾಗತಿ. ಅದಕ್ಕೋಸ್ಕರವಾಗಿ ಅಂಥ ಒಂದು ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡು ಬಸವಣ್ಣವರಿಗೆ ಕೂಡ ಗೌರವವನ್ನು ಕೊಡುವುದರ ಮುಖಾಂತರ ಅವರಿಗೆ ನಮನವನ್ನು ಅರ್ಪಿಸೋಣ ಅಂತ ತಿಳ್ಕೊಂಡು ಈ ಶುಭ ಸಂದರ್ಭದಲ್ಲಿ ಅರ್ಥ ಎಲ್ಲರಿಗೆ ಮತ್ತೊಮ್ಮೆ ನಮ್ಮ ಶುಭವನ್ನು ಕೋರ್ತಾ ನಮ್ಮ ವಾಣಿಗೆ ವಿರಾಮ. ಓಂ ಶಾಂತಿ.